ನಮಸ್ಕಾರ ಸ್ನೇಹಿತರೆ, ನಾನು ಇರ್ಫಾನ್ ಬಾಗೇವಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ದಕ್ಷಿಣ ಜಿಲ್ಲಾಧ್ಯಕ್ಷ. ಇವತ್ತಿನ ದಿನ ನಾವು ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರದಲ್ಲಿದ್ದೇವೆ. ಇಲ್ಲಿ ಬಂದಿರೋ ಉದ್ದೇಶ ಇಷ್ಟೇ, ಏನು ಕಿತ್ತೂರು ತಾಲೂಕಲ್ಲಿ ಬರುವಂಥ ಹೊನ್ನಾಪುರ ಗ್ರಾಮದಲ್ಲಿ ಗ್ರಾಮ ಠಾಣಾ ರಸ್ತೆಯ ಕುರಿತು ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಭೇಟಿ ಮಾಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ಜೊತೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಂಡ್ಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರು ಕಿಲಾರಿ ಸರ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಡಿವಾಳಪ್ಪ ಕಿತ್ತೂರು ಅವರಿದ್ದಾರೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಕಾರ್ಯದರ್ಶಿಗಳಾದಂಥ ಬಸವರಾಜ್ ಗೋಲ್ಕಾರ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾದಂಥ ಸಂತೋಷ್ ಮಂಗಳಗೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಕಿತ್ತೂರು ತಾಲೂಕು ಅಧ್ಯಕ್ಷರಾದಂಥ ಶ್ರೀಕಾಂತ್ ದೊಡ್ಡಮನಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಇಲ್ಲಿದ್ದಾರೆ. ಇಲ್ಲಿ ಬಂದಿರುವ ಉದ್ದೇಶ ಇಷ್ಟೇ, ಏನು ಇಲ್ಲಿ ಪ್ರಭಾವಿಗಳಿಂದ ಒಂದು ವರ್ಷಾನುಗಂಟಲೆ ಇದ್ದಂಥ ಕಾಲುದಾರಿಯನ್ನು ಬಿಟ್ಟು ಬೇರೆಯನ್ನು ದಾರಿಯನ್ನು ಮಾಡಿರೋ ಕುರಿತು ಇವತ್ತು ಏನು ಇಲ್ಲಿ ನಾವು ತಹಸೀಲ್ದಾರ್ ಭೇಟಿ ಕೊಟ್ಟಿದ್ದೆ. ಅದರ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಚಂದ್ರು ಕಿಲಾರಿ ಸರ್ ಅವರು ಅದರ ಬಗ್ಗೆ ವಿವರವಾಗಿ ತಿಳಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಅಧ್ಯಕ್ಷರು ಹೇಳದಂತೆ ಇರ್ಫಾನ್ ಬಾಗೇವಾಡಿ ಅವರು ಇಲ್ಲಿ ಕಿತ್ತೂರು ತಾಲೂಕಿನ ಹೊನ್ನಾಪುರ ಗ್ರಾಮದಲ್ಲಿ ಒಂದಷ್ಟು ನಕ್ಷೆಯಂತೆ ರಸ್ತೆಗಳ ಸಮಸ್ಯೆಗಳಿತ್ತು. ನಮಗೆ ಸಾಕಷ್ಟು ದಿನಗಳಿಂದ ಶ್ರೀಕಾಂತ್ ದೊಡ್ಡಮನಿಯವರು ಈಗ ಕಿತ್ತೂರು ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಮತ್ತು ಇವರು ನಮ್ಮ ಲಿಂಗಪ್ಪ ಪಾಟೀಲರು ನಮಗೆ ಈಗ ಬೇರೆ ಯಾವ ಕಾರ್ಯಕ್ರಮಕ್ಕೆ ಹೋದಾಗ ಸಿಕ್ಕಿ ಒಮ್ಮೆ ಹೇಳಿದ್ರು. ಅದ್ರ ಬಗ್ಗೆ ನಾನು ಕೂಲಂಕುಷವಾಗಿ ನನಗೆ ಸಿಗಬಹುದಾದಂಥ ಲಭ್ಯವಾದ ದಾಖಲೆಗಳ ಪ್ರಕಾರ ಎಲ್ಲ ನೋಡುವಾಗ ಇವರಿಗೆ ಅನ್ಯಾಯ ಆಗಿರೋದು ಮನದಟ್ಟಾಯಿತು. ಸರ್ವೇಯರು ಹೋಗಿದ್ದಾರೆ, ಸರ್ವೆ ಮಾಡಿದ್ದಾರೆ ತಾಲೂಕು ಕಚೇರಿ ವತಿಯಿಂದ. ಆದರೆ ಇರೋ ನಕ್ಷೆಯಂತೆ ಇರೋ ದಾರಿಗಳನ್ನ ಕಾಲುವೆ ಅಂತ ತೋರಿಸಿದ್ದಾರೆ. ಮತ್ತೊಂದು ಕಡೆ ಏನಾಗಿದೆ, ನಕ್ಷೆಯಂತೆ ಇರೋ ದಾರಿನ ಮುಚ್ಚಿದ್ದಾರೆ. ಇವರು ಸ್ವಂತ ಹಿಡುವಳಿ ಭೂಮಿನಲ್ಲಿ ಪಂಚಾಯಿತಿ ಅನುದಾನದಿಂದ ರಸ್ತೆ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಪ್ರಭಾವಿಗಳ ಕೆಲಸ. ಈ ಪ್ರಭಾವಿಗಳ ವಿರುದ್ಧ ಹೋರಾಡೋರು ಯಾರು? ನಾವೇ ಹೋರಾಡಬೇಕು ಅನ್ನೋ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಮಸ್ತ ಸೈನಿಕರು ಇವತ್ತು ಹೋರಾಟ ಮಾಡ್ತಾ ಇರೋದೇ ಇದೇ ಉದ್ದೇಶ. ಸಾರ್ವಜನಿಕವಾಗಿ ಸಮಸ್ಯೆ ಆದಾಗ ಯಾರಿಗೂ ಎದುರದೇನೆ, ಯಾರಿಗೂ ಬೆದರದೇನೆ ನಮ್ಮ ಹೋರಾಟ ಏನಿದೆ ಆ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಅದೇ ಉದ್ದೇಶದಿಂದ ಇವತ್ತು ನಾನು ಕಿತ್ತೂರು ಬಂದಿದ್ದೀನಿ. ಸ್ಥಳೀಯವಾಗಿ ತಹಸೀಲ್ದಾರ್ ಅವರನ್ನು ನಾನು ಭೇಟಿ ಮಾಡಿ ಆಗಿರೋ ಸಮಸ್ಯೆಗಳ ಬಗ್ಗೆ ವಿವರಿಸಿದಾಗ ಅವರು ತುಂಬ ಸೂಕ್ತವಾದ ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ಮತ್ತು ಏನು ಸಮಸ್ಯೆ ಆಗಿದೆ ಅಂದರೆ ಇವತ್ತೇ ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ನಾನು ಚರ್ಚೆ ಮಾಡಿ ಮುಂದಿನ ಹಂತದ ಪ್ರಕ್ರಿಯೆಗಳನ್ನ ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಾಗಬೇಕಾಗಿರೋದು ಇಷ್ಟ. ಇವತ್ತು ನೀವು ನೋಡ್ತಾ ಇದ್ದೀರಾ, ನಮ್ಮ ಶ್ರೀಕಾಂತ್ ದೊಡ್ಡಮನಿಯವ್ರಿಗೆ ಇರೋ ರಸ್ತೆ ನಮ್ದು ಮುಚ್ಚಿದ್ದಾರೆ, ಕಾಲುವೆ ಅಂತ ತೋರಿಸಿದ್ದಾರೆ. ಅದು ನಕ್ಷೆನ ನಾವು ಮೂಲ ದಾಖಲೆಗಳನ್ನ ಗ್ರಾಮಠಾಣಾ ನಕ್ಷೆನ ತಹಸೀಲ್ದಾರ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಲಿಂಗಪ್ಪ ಪಾಟೀಲ್ ವಿರುದ್ಧ ಇರೋ ರಸ್ತೆನ ಮುಚ್ಚಿದ್ದಾರೆ. ಇವತ್ತು ಸ್ವಂತ ಭೂಮಿ ಮೇಲೆ ರಸ್ತೆ ಮಾಡಿದರೆ ಅದಕ್ಕೆ ಪಂಚಾಯಿತಿನೂ ಅನುದಾನ ಕೊಟ್ಟಿದೆ. ಅಂದಮೇಲೆ ಪ್ರಭಾವಿಗಳು ಕೆಲಸ ಇಲ್ಲಿ ನಡೆಯುತ್ತೆ. ಜನಸಾಮಾನ್ಯರು ಏನೇ ಸಮಸ್ಯೆ ಬಂದರೂ ಕೇಳೋ ಗತಿ ಇಲ್ಲ. ಅವ್ರನ್ನ ಯಾರು ಏನಾಗಿದೆ ಅಂತ ಮನವಿ ತಗೊಂಡ್ಕೊಟ್ರು ಕೇಳೋದಿಲ್ಲ. ಅದು ಇವತ್ತು ತಹಸೀಲ್ದಾರ್ ರೀತಿಯಿಂದ ಸ್ಪಂದನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ನೆನಪಿನ ಒಲೆಯಾಗಿ ಇವತ್ತು ಇನ್ನೊಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇವ್ರ ಕಡೆಯಿಂದ ಒಂದು, ಲಿಂಗಪ್ಪ ಪಾಟೀಲ್ದೊಂದು, ಶ್ರೀಕಾಂತ್ ದೊಡ್ಡಮನಿಯವರಿಂದ ಒಂದು ಇದು ಕೊಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಇವತ್ತು ನಾನು ಖುಷಿಯಾದ ವಿಷಯ ಅಂದರೆ KRS ಪಾರ್ಟಿಯಿಂದ ನೋಡಿ ಎಷ್ಟು ಜನ ಸೇರಿದ್ದೀವಿ ಇವತ್ತು. ಅದು ಎಷ್ಟು ನಾವು ಇಲ್ಲಿ ನಾನು ಇರೋದು ಮೈಸೂರಿಂದ ಇಲ್ಲಿ ಬಂದಿದ್ದೀನಿ. ನಮ್ಮ ಇರ್ಫಾನ್ ಬಾಗೇವಾಡಿ ಬಂದಿದ್ದ ಜೊತೆಗೆ ಒಬ್ಬ ಸೈನಿಕರಿಗೆ ಸಮಸ್ಯೆ ಇದೆ, ಇರೋ ಕೆಲಸ ಎಲ್ಲ ಬಿಟ್ಟು ಬರ್ತಾರೆ ಅಂತ ಉದಾಹರಣೆ ಕಾಣ್ತಾ ಇರೋ ಟೀ ಶರ್ಟ್ ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿತ್ತು. ಆದರೆ ಇವತ್ತು ಕಾರ್ಯಕ್ರಮ ದಿಢೀರಂತ ನಿರ್ಧಾರ ಆಗಿರೋದ್ರಿಂದ, ಬೇರೆ ಕೆಲಸ ಕಾರ್ಯಗಳಿರೋದ್ರಿಂದ ಇನ್ನೂ ಕೆಲವರು ಬರಲಿಕ್ಕೆ ಆಗಿಲ್ಲ. ಇರಲಿ, ಮುಂದಿನ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಸಂಖ್ಯೆಲಾಗುತ್ತೆ. ಇಲ್ಲಿ ಈ ಕಿತ್ತೂರು ತಾಲೂಕಲ್ಲಾಗಲಿ, ಬೆಳಗಾವಿ ದಕ್ಷಿಣದಲ್ಲಿ ನಿಮ್ಗೆ ಏನೇ ಭೂಮಿ ಸಮಸ್ಯೆಗಳಿರಲಿ ಅಥವಾ ಸರ್ಕಾರಿ ಅಧಿಕಾರಿಗಳು ಏನಾದರೂ ಸಮಸ್ಯೆ ಮಾಡಲಿ, ದಯವಿಟ್ಟು ನಮ್ಮ ಇರ್ಫಾನ್ ಬಾಗೇವಾಡಿಯವರು ಕಟ್ಟುಮಸ್ತಾಗಿದ್ದಾರೆ, ಗಟ್ಟಿ ಧ್ವನಿ ಉಳ್ಳವರಾಗಿದ್ದಾರೆ, ಹೋರಾಟ ಮಾಡ್ತಾರೆ. ಕೆಚ್ಚದೆ ಇದೆ, ನಾನು ನೋಡಿದ್ದೀನಿ. ಇವತ್ತು ಇದೇನು ಹೊಸದಲ್ಲ ನಮಗೆ ಶಿಗ್ಗಾವಿ ಚುನಾವಣೆಯಲ್ಲಿ ಸಾಕಷ್ಟು ಬಾರಿ ನೋಡಿದ್ದೀನಿ. ಕಿತ್ತೂರು ಮತ್ತು ನಮ್ಮ ಬೆಳಗಾವಿ ದಕ್ಷಿಣ ಭಾಗದ ಸಮಸ್ತ ಜನರು ಮತ್ತು ಸೈನಿಕರು ಇವ್ರ ಜೊತೆ ನಾವು ನಿಂತು ಇವ್ರ ಜೊತೆ ನಿಮ್ಮ ಕಷ್ಟಗಳು ಹೇಳಿ ಮುಂದಿನ ಹೋರಾಟಗಳನ್ನ ತುಂಬ ಜೋರಾಗಿ ಮಾಡಲಿ.
ನಮ್ಮ ಬೆಳಗಾವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಲೈವ್ ಮುಗಿಸೋದಿಲ್ಲ. ಇನ್ನೊಂದು ವಿಷಯ ಇದೆ, ನಾವು ಎರಡು ಮನವಿ ಪತ್ರ ಕೊಡೋದು ರೆಕಾರ್ಡ್ ಮಾಡ್ಕೊಳ್ತೀವಿ, ಆನಂತರ ಮುಗಿಸ್ತೀವಿ. ಸರಿ, ಕಾಲ್ದಾರಿಗೆ ನೀವು ನ್ಯಾಷನಲ್ ಹೈವೇ ನನಗೆ ಯಾರು ಹೊಟ್ಟೆ ನೋವು ಮಾಡಿ ಬಂದಿದ್ದಾರೆ ಅದು ಮಾತ್ರ ನೋಡ್ತಾ ಇದ್ದೀನಿ. ತಲೆ ನೋವು ಹೊಟ್ಟೆ ನೋವು ಅಂತ ಹೇಳ್ತಾನೆ. ಯಾರು ಬಂದಿದ್ರೆ ಕಷ್ಟ ಆಗೋದು ಎಲ್ಲ ಕೇಳೋದು ನಾನು ದೊಡ್ಡ ಹೊಟ್ಟೆ ನೋವಲ್ಲ, ಈ ಸಮಸ್ತ ಕರ್ನಾಟಕ ಹೊಟ್ಟೆ ನೋವು. ದೊಡ್ಡಮಲ್ಲಿ ಈ ಕಡೆ ಇಲ್ಲಿ ತಲೆ ಇದು ಟಪಾಲ್ ಸೆಕ್ಷನ್ ಟಪಾಲ್ ಸೆಕ್ಷನ್ ಇದೆಯಲ್ಲ. ಅವರು ಇದು ತೊಗೊಂಡ್ರು, ಅವರು ಇದು ತೊಗೊಂಡ್ರು. ಹಿಡ್ಕೊಳ್ಳಿ. ಆ ಪೇಪರ್ ಯಾರು ಬೇಕು? ಈಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಮನವಿ ಪತ್ರಗಳನ್ನ ತಹಸೀಲ್ದಾರ್ ಕಚೇರಿಯ ಟಪಾಲು ಸೆಕ್ಷನ್ಗೆ ಕೊಟ್ಟಿದ್ದೀವಿ. ಇನ್ನು ಮುಂದಿನ ಪ್ರಕ್ರಿಯೆಗಳು ಏನಾಗುತ್ತೆ ಅಂತ ನಾವು ಫಾಲೋ ಅಪ್ ಮಾಡಿ ಇನ್ನೊಂದು ನಾವು ಬಿಡುವು ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವರಿಗೆ. ಈ ವಾರ್ಡ್ಗಳಿಗೆ ಕೆಲಸ ಮುಗಿಸ್ಕೊಟ್ಟು 2019 ಶುರುವಾಗಿರೋ ಪ್ರಕ್ರಿಯೆಗಳಿಗೂ ತುಂಬ ತಡ ಆಗಿದೆ ಅಂದರೆ ಅವರು ಸೂಕ್ತ ಒಪ್ಕೊಂಡಿದ್ದಾರೆ. ಹಾಗಾಗಿ ನೋಡೋಣ, ನೆಕ್ಸ್ಟ್ ವೀಕಲ್ಲಿ ತಹಸೀಲ್ದಾರ್ ನಂಬರ್ ತಗೊಂಡಿದ್ದೀವಿ, ಅವ್ರು ಕರೆ ಮಾಡಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ, ಮಾತಾಡ್ಬಿಟ್ಟು ಸರ್. ಸ್ನೇಹಿತರೆ, ಇವತ್ತು ನಾವು ತಹಸೀಲ್ದಾರ್ಗೆ ಭೇಟಿ ಕೊಟ್ಟಿದ್ವಿ. ಇವತ್ತು ಏನಿದೆ ಕಿತ್ತೂರು ಇವತ್ತು ಇವರಿಗೆ ನಾವು ಮನೆ ಕೊಡಿ ಕೆಲವೇ ದಿನಗಳಲ್ಲಿ ಅವರು ತಹಸೀಲ್ದಾರ್ ಅವರು ನಮಗೆ ಏನಿಲ್ಲಿ ಮುಂಚೆಯಿಂದ ಏನು ಅದು ಕಾಲುದಾರಿ ಇದೆ ಆ ಪ್ರಕಾರ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಿ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಮುಂದಿನ ಒಂದು 8 ದಿವಸ ಒಂದು ಮುಂದಿನ ತಿಂಗಳಲ್ಲಿ ಅದರ ಒಳಗೆ ನಮಗೆ ಅದರ ಮಾಹಿತಿ ನಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಇಲ್ಲಿ ಆದಂಥ ವಿವರಣೆ ಇದು ಇಷ್ಟೇ ಹೇಳಿ ನಮ್ಮ ಇವತ್ತಿನ ಲೈವ್ ಅನ್ನು ಮುಗಿಸ್ತದೆ. ಭ್ರಷ್ಟರೇ, ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. TRS ಪಕ್ಷಕ್ಕೆ ಜೈ, ರವಿಕೃಷ್ಣ ರೆಡ್ಡಿ ಅವರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೇರಳ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ.